ಅವರೇ ಗೌರವಯುತವಾಗಿ ಟ್ರಸ್ಟಿಂದ ರಾಜೀನಾಮೆ ಕೊಡಬೇಕು. ಅದಕ್ಕೆ ಈಗ ಸಮಾಜಕ್ಕೆ ಬಿಡ್ತೀನಿ ಅದ್ರ ವಿವೇಚನೆಗೆ. ಸಮಾಜ ಸತ್ಯವನ್ನು ಅರ್ಥಕೋಬೇಕು ಮತ್ತು 4 ಜನಗಳ ಮಧ್ಯ ಅಲ್ಲ ಇದು, ಇಡೀ ಸಮಾಜದಲ್ಲಿ ಬೇಕಂತಾನೆ ನಮ್ಮ ಪಂಚಮಸಾಲಿ ಸ್ವಾಮೀಜಿಯವರನ್ನ ಕರ್ನಾಟಕದಲ್ಲಿ ಪಂಚಮಸಾಲಿಗಳು ಡೇ ಬೈ ಡೇ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಪಂಚಮಸಾಲಿ ನಾಯಕರು ಭಾಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಲಿಂಗಾಯತಲ್ಲಿ ಪಂಚಮಸಾಲಿ ನಾಯಕರು ಭಾಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಪಂಚಮಸಾಲಿ ಸ್ವಾಮಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಜಯ ಮೃತ್ಯುಂಜಯ ಸ್ವಾಮೀಜಿ ಇರ್ಬೋದು, ನಮಗಿರ್ಬೋದು, ಹಿಂದೆ ಸಿದ್ಧಲಿಂಗ ಸ್ವಾಮಿಗಳಿಗೆ ಹಿಂಗೆ ಟಾರ್ಗೆಟ್ ಮಾಡಿ ಪಂಚಮಸಾಲಿ ಸಮಾಜದ ಮುಖ್ಯ ಸ್ವಾಮಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಮಾಜ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಮಾಡಬೇಕು, ಸ್ವಾಮಿಗಳ ಬಗ್ಗೆ ಕಪ್ಪು ಚುಕ್ಕೆನ ತರಬೇಕು ಅನ್ನೋಂಥದ್ದು ಒಂದು ವ್ಯವಸ್ಥಿತವಾಗಿರೋ ಷಡ್ಯಂತ್ರ ನಡೀತಾ ಇದೆ. ನೋಡೋಣ, ನಮ್ಮ ಭಕ್ತರ ಜೊತೆ ಕೂತ್ಕೊಂತೀವಿ. ನಮ್ಮ ಭಕ್ತರಿಗಿಂತ ದೊಡ್ಡದಲ್ಲ, ಭಕ್ತನೇ ಭೂಮಿಯಲ್ಲಿ ನೋಡ್ರಿ ಇರ್ಲಿ ಒಂದು ನಾವು ಪೀಠಕ್ಕೆ ಬಂದ ಮೇಲೆ 2018ಕ್ಕೆ ಬಂದ ಮೇಲೆ ನಮ್ಮದ ಕನಸೇನಿತ್ತು ಅಂತಂದರೆ ಹರಿಹರ ತಾಲೂಕು ಪ್ರತಿ ಮನೆಗೆ ಹೋಗಬೇಕು ಅಂತ ಇತ್ತು. ದಾವಣಗೆರೆ ಜಿಲ್ಲೆಯ ಪ್ರತಿ ಮನೆಗೆ ಹೋಗ್ಬೇಕಂತಿತ್ತು. ನಾವು ಪೀಠಕ್ಕೆ 2018 ಬಂದ ಮೇಲೆ ನಮ್ಮನ್ನು ವ್ಯವಸ್ಥಿತವಾಗಿ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆಗೆ ಯಾವುದೇ ಭಕ್ತರ ಮನೆಗೆ ಹೋಗೋದಂಗೆ ನೋಡ್ಕೊಂಡಿದ್ದಾರೆ. ಹರಿಹರ ತಾಲೂಕು ಮತ್ತು ಮನೆ ಗೆದ್ದು ಮಾರು ಗೆಲ್ಲಬೇಕಲ್ವಾ, ನಮ್ಮನ್ನು ವ್ಯವಸ್ಥಿತವಾಗಿ ಮನೆಯೇ ಗೆಲ್ಲದಂಗೆ ನೋಡ್ಕೊಂಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಭಾಳ ಗಟ್ಟಿಯಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ ನಾವು ಭಕ್ತರ ಬಡವರ ಮನೆಗೆ ಹೋಗ್ತಾ ಇದ್ದೀವಿ. ಯಾವುದೇ ಒಂದು ಬಡವರ ಮನೆಗೆ ಹೋದರೆ ನೀವು ಚಿತ್ರದುರ್ಗ ಜಿಲ್ಲೆ ಕೇಳ್ಕೊಂಡು ಬನ್ನಿ, ಕೊಪ್ಪಳ ಜಿಲ್ಲೆ ತೆಗೆದುಕೊಂಡು ಬನ್ನಿ, ಎಲ್ಲ ಕಡೆಗೆ ಪ್ರವಾಸವನ್ನು ಮಾಡ್ತಾ ಇದ್ದಾಗ ಯಾರು ಬಡ್ಕೊಂಡು ಅಲ್ಲೇ ದುಡ್ಡು ಕೊಟ್ಟು ಬರ್ತೀವಿ ನಾವು. ಕೆಲವೊಂದಿಷ್ಟು ಭಕ್ತರು ಹೇಳ್ತಾ ಇದ್ರು ಮೊದಲೆಲ್ಲ ಸ್ಕ್ರಿಪ್ಟೆಡ್ ಭಾಷಣ ಬರ್ಬಿಡ್ತದೆ, ಇದನ್ನೇ ಮಾತಾಡಬೇಕು ಅಂತ ಹೇಳ್ತಿದ್ರು. ನೋಡ್ರಿ, ಅದನ್ನು ಸಮಯ ಸಂದರ್ಭ ಇವತ್ತಿಗೆ ಇಷ್ಟು ಸಾಕು. ಬಟ್ ನಾನು ಎಲ್ಲ ನಿಮ್ಮ ಮಾಧ್ಯಮ ಹೇಳ್ತಾ ಇದ್ದೀನಿ, ಭಕ್ತನೇ ಭೂಮಿಯ ಮೇಲೆ ಭಗವಂತ, ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ. ನನ್ನ ಇವತ್ತಿಗೆ ಒಂದೇ ₹1 ಯಾರಿಗೂ ನನಗೆ ಕೈ ಒಡ್ಡಿಲ್ಲ. ನಮ್ಮದು ಕೊಡುವಂಥದ್ದು, ಕೇಳುವಂಥದ್ದಲ್ಲ. ಆದರೆ ಭಕ್ತರು ನನಗೆ ಪ್ರಸಾದವನ್ನು ಕೊಟ್ಟಾರೆ, ರೊಟ್ಟಿ ಮಾಡಿ ಕೊಟ್ಟಾರೆ, ಅನ್ನ ಮಾಡಿ ಕೊಟ್ಟಾರೆ, ಸಾಂಬಾರು ಕೊಟ್ಟಾರೆ, ಚಟ್ನಿ ಮಾಡಿ ಕೊಟ್ಟಾರೆ. ಅವ್ರ ಋಣದಲ್ಲಿ ನಾನಿದ್ದೇನೆ. ನಾವು ಉಳಿದಾರೊಬ್ಬರ ಋಣದಲ್ಲಿಲ್ಲ, ಭಕ್ತರ ಋಣದಲ್ಲಿದ್ದೇವೆ. ಹಾಗಾಗಿ ಭಕ್ತರು ಏನು ಹೇಳ್ತಾ ಅದು ಫೈನಲ್, 4 ಜನ ಫೈನಲ್ ಅಲ್ಲ. ಭಕ್ತರ ಸಭೆ ನಡೆಸಿ ಮುಂದಿನ ನಿರ್ಧಾರ ಖಂಡಿತ ಭಕ್ತರ ಜೊತೆಗೆ ಚರ್ಚೆ ಮಾಡ್ತೇವೆ. ನಮ್ಮೆಲ್ಲ ಸಮುದಾಯದ ಮುಖಂಡರು ಬರ್ತಾರೆ, ಅವರೆಲ್ಲ ಚರ್ಚೆ ಮಾಡ್ತಾರೆ. ಅವರು ಹೇಳಬೇಕು ವ್ಯವಸ್ಥಿತವಾಗಿ. ಈ ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ ಕೆಲವು ಕಡೆ ಹೋಗಲ್ದಂಗೆ ನಮ್ಮ ನೋಡ್ಕೊಂಡಿದ್ರು. ಆದರೆ ಈ ಸಮಸ್ಯೆ ಆದಾಗನೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದದ್ದು. ಡಾಕ್ಟರ್ ರಾಜ್ಕುಮಾರ್ ಅವ್ರು ಯಾಕೆ ಬಂದರು? ಅಡ್ಮಿನಿಸ್ಟ್ರೇಟ್ರು ಇವ್ರ ಸಮಸ್ಯೆ ಇತ್ತಲ್ಲ, ಈ ಮಧ್ಯದ ಬಿಲ್ಡಿಂಗ್ ವಿಚಾರದಲ್ಲಿ ಅಲ್ಲಿ ಏನಾಗ್ತದೆ, ಅದು ಹಣವನ್ನು ಅದಕ್ಕೆ ಉಪಯೋಗಿಸ್ಬೇಕಂತಿದೆ. ಅದು ಯಾವುದೂ ಯೂಸ್ ಆಗಿಲ್ಲ. ದುಡ್ಡು ತೊಗೊಂಡಿದ್ದಾರೆ, ಬಿಲ್ಡಿಂಗ್ ಇಲ್ಲ. 10 ಕೋಟಿ ರೂಪಾಯಿದಲ್ಲಿ ಒಂದಿಷ್ಟು ಪಕ್ಕದ ಮಠಗಳು ನೋಡ್ಕೊಂಡು ಬನ್ನಿ ಹೆಂಗೆ ಬೆಳೆದಾವೆ. ಈ ಮಠಗಳು ಯಾಕೆ ಬೆಳೀತಾ ಇಲ್ಲ ಅಂತಂದರೆ ಸ್ವಾಮಿಗಳಿಗೆ ಏನೂ ಅಧಿಕಾರ ಇಲ್ಲ ಇಲ್ಲಿ. ಆದರೂ ನಾವು ಅಧಿಕಾರ ಇಟ್ಕೊಂಡು ಬಂದಿಲ್ಲ. ಅಧಿಕಾರ ಹಂಗಿತ್ತಂದ್ರೆ ನಾವು ಕಂಡೀಷನ್ ಹಾಕೊಂಡು ಬರ್ತಿದ್ವಿ. ನಮ್ಮದೇನಪ್ಪ, ಸಮಾಜ ಸಂಘಟನೆ ಆಗಬೇಕು, ಈ ಸಮಾಜವನ್ನು ದೊಡ್ಡದಾಗಿ ಬೆಳೆಸಬೇಕು, ಪಂಚಮಸಾಲಿ ಸಮಾಜವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು. ಬಡ ಮಕ್ಕಳಿಗೆ, ಬಡವರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ, ಅವರಿಗೆ ಅನುಕೂಲ ಆಗುವ ದೃಷ್ಟಿಯಿಂದಲೇ ನಾವೆಲ್ಲವನ್ನು ತ್ಯಾಗ ಮಾಡಿ ಬಂದಿದ್ದೇವೆ. ನಾವು ಲೆಕ್ಕ ಕೇಳಿಲ್ಲ, ಭಕ್ತರು ಲೆಕ್ಕ ಕೇಳ್ತಾ ಇದ್ದಾರೆ. ಹಾಗಾಗಿ ಅವರು ವಿಷಯ ಡೈವರ್ಟ್ ಮಾಡೋ ಸಲುವಾಗಿ ನಮ್ಮ ಮೇಲೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಅದನ್ನು ಹೇಳ್ತೀನಿ ನಾನು, ಸಮಯ ಸಂದರ್ಭ ಭಕ್ತರ ಮಧ್ಯದಲ್ಲಿ ಹೇಳ್ತೀನಿ ನಾನು. ಅದು ಎಲ್ಲ ಟ್ರಸ್ಟ್ಗಳಿಗೆ ಗೊತ್ತಿದೆ, ಉಳಿದ ವಿಶೇಷ ಆಹ್ವಾನ ಗೊತ್ತದೆ. ಕೆಲವ್ರು ಬೇಕಂತ ನೀವು ಹಿಂದೂನ ಹೇಳಬಾರ್ದು, ಯಾಕಂದ್ರೆ ನಾವು ಜಾತಿ ಗಣತಿ ಮಾಡುವಾಗ ನಾವು ಗಟ್ಟಿಯಾಗಿ ಹೇಳಿದೆ. ಯಾಕಂದರೆ ನಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ಹಿಂದೂ ಲಿಂಗಾಯತ ಅಂತಿದೆ. ಬರೀ ನಮ್ಮ ಸ್ವಂತ ನಿರ್ಣಯ ಆಗಿರಲಿಲ್ಲ. 17 ಜಿಲ್ಲೆಯ ಪ್ರವಾಸವನ್ನು ಮಾಡಿ ಆ ಭಕ್ತರ ಸಭೆಗೆ ಕರ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅವರ ಅಭಿಪ್ರಾಯವನ್ನು ನಾವಿಲ್ಲಿ ಹೇಳಿದ್ದೀವಿ. ಟ್ರಸ್ಟಲ್ಲಿ ಒಪ್ಪಿಗೆ ತೊಗೊಂಡ್ರು ಕೂಡ ಅಲ್ಲಿ ಬೆಂಗಳೂರಿಗೆ ಯಾರೊಬ್ಬರು ಬರಲಿಲ್ಲ. ಅಂದರೆ ವ್ಯವಸ್ಥಿತವಾಗಿ ಹಿಂದೂ ಸ್ವಾಮಿಗಳು ಮತ್ತು ವಿಶೇಷವಾಗಿ ಪಂಚಮಸಾಲಿ ಸ್ವಾಮಿಗಳು ಲಿಂಗಾಯತ್ ಪಂಚಮಸಾಲಿ ಅನ್ನಬಾರ್ದು ಅಂತಂತಾರೆ ಅವರು. ನೋಡ್ರಿ,
ಕುಂಟ್ರ ನೆಪ ಏನಾದರೂ ಹೇಳಕ್ಕೆ ಬೇಕಲ್ಲ ಅವರಿಗೆ, ಹೇಳಕ್ಕೇನಿಲ್ಲ, ಹಾಗಾಗಿ ಮಾಡ್ತಿದ್ದಾರೆ. ನಿಮ್ಮೆಲ್ಲದು ಹಾಂ, ಯಾರು ಕೊನೆ ನಿರ್ಧಾರ ಸಮಾಜಕ್ಕೆ ನಿರ್ಧಾರ ಮಾಡುತ್ತೆ. ಥ್ಯಾಂಕ್ ಯು, ನಿಮ್ಮೆಲ್ಲ ಧನ್ಯವಾದಗಳು. ಬಹಳ ಪ್ರಬಲವಾಗಿ ಬೆಳೀತಾ ಇದೆ, ಹಾಗಾಗಿನೇ ಇಷ್ಟೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾನು ಯಾವತ್ತೂ ಯಾರಿಗೂ ಕೈಯೊಡ್ಡಿ ಕೇಳ್ದವನಲ್ಲ, ಕೊಟ್ಟಿರುವಂಥ ಕೈ ಇದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮಠದ ಒಳಗೆ ಏನೇನಾಗ್ತಾ ಇದೆ ಅಂತ ಮಾತನಾಡಿದ್ದಾರೆ, ನೋಡೋಣ. ಎಲ್ಲವನ್ನ ಭಕ್ತರ ತೀರ್ಮಾನಕ್ಕೆ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸ್ವಾಮೀಜಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಶ್ರೀಗಳು ಮಾತನಾಡ್ತಾ ಇದ್ದಾರೆ. ಉಚ್ಚಾಟನೆಗೊಂಡ ನಂತರದಲ್ಲಿ ವಚನಾನಂದ ಶ್ರೀಗಳ ಮೊದಲ ಪ್ರತಿಕ್ರಿಯೆ ಇದು. ಎಲ್ಲ ತೀರ್ಮಾನವನ್ನ ಭಕ್ತರಿಗೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಮಠದ ಒಳಗೆ ಭಕ್ತರ ಮನೆಗೆ ಹೋಗೋದಕ್ಕೂ ಬಡವರ ಮನೆಗೆ ಹೋಗೋದಕ್ಕೂ ತಡೀತಾ ಇದ್ರು. ಈಗ ನಾನೇ ನಿರ್ಧಾರವನ್ನ ತಗೊಂಡು ಎಲ್ಲ ಬಡವ್ರ ಮನೆ ಇದೆ ಅಲ್ಲಿ ಹೋಗ್ತಾ ಇದ್ದೀನಿ, ಸಂಚಾರ ಮಾಡ್ತಾ ಇದ್ದೀವಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ ಇದ್ದೀವಿ, ಯಾವತ್ತೂ ಯಾರಿಂದನೂ ಕೇಳಿಲ್ಲ, ಕೊಟ್ಟಿದ್ದೀವಿ ಅಂತಷ್ಟೇ ಶ್ರೀಗಳು ಹೇಳಿದ್ದಾರೆ. ಅಲ್ಲಿ ಶ್ವಾಸವನ್ನು ಬಿಡಬೇಕಂತ ಇಲ್ಲ, ಎಲ್ಲಿ ಉಲ್ಲೇಖ ಆಗಿಲ್ಲ. ಹಾಗಾಗಿ ತಾವೇ ಕ್ರಿಯೇಟ್ ಮಾಡ್ಕೋತಾರೆ. ಈಗ ಹೇಳಕ್ ಏನ್ ರೀಸನ್ ಇಲ್ಲಲ್ಲ, ಅವ್ರ ಮೇಲೆ ಗುರುತರ ಆಗಿರುವಂತಹ ಆರೋಪಗಳಿದಾವೆ, ಲೆಕ್ಕ ಕೊಡಿ ಅಂತೇಳಿ. ಅದನ್ನ ಡೈವರ್ಟ್ ಮಾಡ್ಬೇಕು ಅಂತೇಳಿ ಈ ಸ್ವಾಮೀಜಿ ತಂದಾರೆ ಅಷ್ಟೇ. ಅವರೇ ಗೌರವಯುತವಾಗಿ ಟ್ರಸ್ಟಿಂದ ರಾಜೀನಾಮೆ ಕೊಡಬೇಕು. ಅದಕ್ಕೆ ಈಗ ಸಮಾಜಕ್ಕೆ ಬಿಡ್ತೀನಿ, ಅದ್ರ ವಿವೇಚನೆಗೆ. ಸಮಾಜ ಸತ್ಯವನ್ನ ಅರ್ಥಕೋಬೇಕು. ಮತ್ತು 4 ಜನಗಳ ಮಧ್ಯೆ ಅಲ್ಲ ಇದು, ಇಡೀ ಸಮಾಜದಲ್ಲಿ ಬೇಕಂತಾನೆ